ಮುಳಬಾಗಿಲು ನಗರದ ಗುಣಿಗೆಂಟಿಪಾಳ್ಯದಲ್ಲಿರುವ ಪುರಾಣ ಪ್ರಸಿದ್ಧ ಶ್ರೀ ಆದಿ ಹನುಮಂತರಾಯ ಸ್ವಾಮಿ ದೇವಾಲಯದಲ್ಲಿ ನೂತನವಾಗಿ ನಿರ್ಮಿಸಿದ ರಾಜಗೋಪುರ ಮಹಾಸಂಪ್ರೋಕ್ಷಣ ಪ್ರಯುಕ್ತ ವಿಶೇಷ ಪೂಜೆಗಳು ಶ್ರೀ ವೈಖಾನಸ ಆಗಮಶಾಸ್ತ್ರದಂತೆ ನೆರವೇರಿತು. ಗೋಪುರದ ಮೇಲೆ ರತ್ನನ್ಯಾಸಪೂರ್ವಕ ಕಳಶ ಸ್ಥಾಪನೆ, ಶಯಾಧಿವಾಸ, ಪುಷ್ಪಾದಿವಾಸ, ಗಣಪತಿ ಹೋಮ, ವಾಸ್ತುಹೋಮ, ಶ್ರೀರಾಮತಾರಕ ಹೋಮ, ಶ್ರೀ ಆಂಜನೇಯ ಸ್ವಾಮಿ ಅಷ್ಟೋತ್ತರ ಹೋಮ ಮಾಡಿ ಮಹಾಪೂರ್ಣಾಹುತಿ, ಮೂಲದೇವರಿಗೆ ಅಭಿಷೇಕ, ರಾಜಗೋಪುರಕ್ಕೆ ಕುಂಭಾಭಿಷೇಕ ಮಾಡಿ ವಿಶೇಷ ಅಲಂಕಾರ ಮಾಡಿ ಧೂಪದೀಪ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಬೆಳಗಲಾಯಿತು. ಈ ಕಾರ್ಯಕ್ರಮದಲ್ಲಿ ಹಿರಿಯರಾದ ಹಾಗೂ ದಾನಿಗಳಾದ ಟಿಎಂ ಹನುಮಪ್ಪ, ಟಿಎಂ ಶ್ರೀನಿವಾಸ್, ದೇವಾಲಯದ ಅಧ್ಯಕ್ಷ ಟಿಎಚ್ ತೇಜೋರಮಣ, ಉಪಾಧ್ಯಕ್ಷರು ಎಂ ಪ್ರಭಾಕರ್ ಮತ್ತು ಇತರ ಭಕ್ತಾದಿಗಳು ಭಾಗವಹಿಸಿ ದೇವರ ಅನುಗ್ರಹ ಪಡೆದರು. ಇವತ್ತು ಮುಳಬಾಗಿಲಿನ ಗುಣಿಗೆಂಟಿಪಾಳ್ಯದಲ್ಲಿರುವ ನೆಲೆಸಿರುವ ಆದಿ ಹನುಮಂತರಾಯ ದೇವಸ್ಥಾನ ದ್ರೌಪದ ಕಾಲದಿಂದ ಬಂದಿರುವಂಥ ದೇವಸ್ಥಾನ ಇದು. ಹಾಗೂ ಇದಕ್ಕೆ ಮೊದಲೇ ನಾವು
ಸುಮಾರು 25-30 ವರ್ಷಗಳಿಂದ ಈ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ಕೊಂಡು ಬರ್ತಾ ಇದ್ದೀವಿ. ನಾನು ಈ ದೇವಸ್ಥಾನದಲ್ಲಿ ನಾವು ಅಭಿವೃದ್ಧಿ ಪಡಿಸೋದಕ್ಕೆ ಕೂಡ ನಮಗೆ ನಮ್ಮ ಅಧ್ಯಕ್ಷರಾದ ಟಿ.ಎಸ್. ತೇಜೋರಮಣ ಬಹಳ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಕಮಿಟಿನೂ ಸಹಕಾರ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕಾರ್ಯಕ್ರಮ ನಡೆಯೋದಕ್ಕೆ ನಮ್ಮನ್ನ ಮುಂಚೂಣಿಯಲ್ಲಿ ನಡೆಸು ಈ ಕಾರ್ಯಕ್ರಮ ನಾವು ಯಶಸ್ವಿಪಡಿಸಬೇಕು. ಮಹಾದ್ವಾರದ ಗೋಪುರ ನಮಗೆ ಬೇಕಾಗಿದೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅದು ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ತಂದೆಯವರಾದ ಹನುಮಪ್ಪನವರು ನಮಗೆ ಪ್ರೇರಣೆ ಕೊಟ್ಟು ಈ ಗೋಪುರವನ್ನು ನೀವು ಮಾಡಲೇಬೇಕಪ್ಪ ಅಂತ ಹೇಳ್ಬಿಟ್ಟು ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಅವ್ರಿಗೂ ದೇವಸ್ಥಾನದ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಮುಂದಿನ ದಿವಸಗಳಲ್ಲಿ ಕೂಡ ನಾವೆಲ್ಲನೂ ದೇವಸ್ಥಾನ ಅಭಿವೃದ್ಧಿಗೆ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರು ಕೂಡ ನಮ್ಗೆ ಸಹಕಾರ ನೀಡ್ತಾ ಇದ್ದಾರೆ. ಅದಕ್ಕಂತ ಮೊದಲು ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಯಾವುದೇ ನಾವು ದೇವಸ್ಥಾನದ ವಿಚಾರದಲ್ಲಿ ಯಾವುದೇ ಕೇಳಿದ್ರು ಕೂಡ ಅಣ್ಣ ನೀವಿರೇನ ನೀವು ಮಾಡ್ರಣ ನೀವು ಅಂತ ಹೇಳ್ಬಿಟ್ಟು ನಮಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಹೇಳಿದ್ರೆ ಯಾರೂ ಕೊಡೋಕ್ಕಿಲ್ಲ ಅಂತ ಅಷ್ಟ ಪ್ರೋತ್ಸಾಹ ನಮ್ಗೆ ಕೊಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ಕೂಡ ನಾವೆಲ್ಲನೂ ಈ ಮಹಾದ್ವಾರದ ಗೋಪುರನೆಲ್ಲ ಇನ್ನು ಮುಂದಿನ ದಿವಸಗಳಲ್ಲಿ ನಮ್ಮ ಕೋರಿಕೆ ಏನಂತ ಹೇಳಿದ್ರೆ ಎಲ್ಲ ಭಕ್ತಾದಿಗಳು ಕೂಡ ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಬರ್ತಾ ಇದ್ದಾರೆ. ಪಕ್ಕದಲ್ಲಿ ಕೂಡ ನಾವು ಸಣ್ಣದಾಗಿ ಒಂದು ಕಾರ್ಯಕ್ರಮಗಳು ನಡೆಸೋದಕ್ಕೆ ಕೂಡ ಒಂದು ಶೆಡ್ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಮುಂದಿನ ದಿವಸದಲ್ಲಿ ಊಟದ ವ್ಯವಸ್ಥೆ ಕೂಡ ಮುಂದ್ಗಡೆ ಮಾಡ್ಬೇಕು ಅನ್ಕೊಂಡಿದ್ವಿ. ಅದೇ ರೀತಿ ಇವತ್ತು ನಾನು ಸ್ನೇಹಿತರು ಒಬ್ಬರನ್ನ ಕರೆಯಕ್ಕೆ ಹೋಗಿದ್ದೆ. ನಮ್ಮ ಅಧ್ಯಕ್ಷರಿಗೂ ತಿಳಿಸಿದೆ ಆ ವಿಷಯ ಕೂಡ. ಮುಂದೆ ಕಾಂಪೌಂಡ್ ಮಾಡ್ಬೇಕಾಗಿತ್ತು, ಕಾಂಪೌಂಡ್ ಮಾಡೋಣ ಅಂತ ಹೇಳಿದೆ. ನಮ್ಮ ಅಧ್ಯಕ್ಷರಿಲ್ಲ ಇವಾಗ ನಾವು ಬೇಗ ಮುಗಿಸ್ಬೇಕಂತ ಹೇಳಿದ್ರೆ ಅದು ಕೂಡ 3-4 ಡೇಟ್ಗಳು ನಮ್ಮ ಸ್ವಾಮಿಯವರು ನಮ್ಗೆ ಕೊಟ್ಟಿದ್ದಕ್ಕೆ 3-4 ಡೇಟ್ ಕೂಡ ಈ ಡೇಟ್ ಬಿಟ್ಟರೆ ಇನ್ನಾಗಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೋಸ್ಕರ ನಾವು ಈ ಡೇಟ್ಗೆ ನಾವು ಮಾಡಿದ್ವಿ, ಗೋಪುರ ಇದು ಮಾಡಿದ್ವಿ. ಮುಂದಿನ ದಿವಸಗಳು ಕೂಡ ಕಾಂಪೌಂಡ್ ಮಾಡುವೆ ಇನ್ನು ದೇವಸ್ಥಾನದ ಎಲ್ಲ ಅಭಿವೃದ್ಧಿಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಮ್ಮ ಕಮಿಟಿಯಿಂದನೂ ತೀರ್ಮಾನ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಕೂಡ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಮುಂದಿನ ದಿವಸಗಳು ಇನ್ನೂ ಕೂಡ ಬರ್ತಾ ಕೂಡ ನಾವು ನಮ್ಮ ಭಕ್ತಾದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರೋ ಭಕ್ತಾದಿಗಳಿಗೆ ನಮ್ಮ ದೇವಸ್ಥಾನದ ಪರವಾಗಿ ನನ್ನ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ನನ್ನ ಈ 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಹೊಲಿಸ್ತಾ ಇದ್ದೀನಿ. ನಾನು ಧನ್ಯವಾದಗಳು. ದೇವಸ್ಥಾನ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಸೀತಾರಾಮ ಲಕ್ಷ್ಮಣ ಸಮೇತವಾಗಿ ಆದಿ ಹನುಮಂತರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ನೂತನವಾಗಿ ನಿರ್ಮಿಸಿರ್ತಕ್ಕಂತಹ ರಾಜಗೋಪುರದ ಮಹಾ ಸಂಪ್ರೋಕ್ಷಣೆ ಕಾರ್ಯಕ್ರಮ ವೈಖಾನಸ ಆಗಮೋಕ್ತ ಪ್ರಕಾರವಾಗಿ ನಡೆದಿರುತ್ತದೆ. ವಿಶೇಷವಾಗಿ ಭಕ್ತಾದಿಗಳಲ್ಲೂ ಬಂದು ಭಕ್ತಾದಿಗಳ ಸಹಾಯದಿಂದ ಧನ ಮನ ಎಲ್ಲ ಕೊಟ್ಟು ಸಹಕರಿಸಿರ್ತಕ್ಕಂತಹ ಭಕ್ತಾದಿಗಳೆಲ್ಲರಿಗೂ ನಮ್ಮ ದೇವಾಲಯ ಪರವಾಗಿ ಆ ಸ್ವಾಮಿ ಅನುಗ್ರಹ ಪರಿಪೂರ್ಣವಾಗಿ ಅವರ ಮೇಲೆ ಇರಲಿ ಅಂತ ಬಯಸ್ತಾ, ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ.
दीर्घमायुः सीतारामलक्ष्मणसमेतस्य आञ्जनेयस्वामी अनुग्रहफलप्रसादसिद्धिरस्तु।